ಹಾಯ್ ವಿದ್ಯಾರ್ಥಿಗಳೇ, SLC ಬೋರ್ಡ್ ಪರೀಕ್ಷೆಗೆ ಸಂಬಂಧಪಡುವಂತಹ ಹಿಂದಿ ವಿಷಯದಲ್ಲಿ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಉತ್ತರಗಳು, ಪ್ರತಿ ಪಾಠ ಮತ್ತು ಪ್ರತಿ ಪದ್ಯಗಳಿಗೆ ಸಂಬಂಧಪಡುವಂತಹ ಎಲ್ಲ ಒಂದು ಕ್ವಶನ್ಸ್ಗಳನ್ನು ನಾನು ಒಂದೇ ವಿಡಿಯೋದಲ್ಲಿ ನಿಮಗೆ ನೀಡಿದ್ದೇನೆ. 2021ರಲ್ಲಿ ಪರೀಕ್ಷೆ ನಡೆಯುವಂತಹ ಒಂದು ಪರೀಕ್ಷೆಯಲ್ಲಿ ಇದು ತುಂಬ ಯೂಸ್ ಆಗುವಂತಹ ಪ್ರಶ್ನೆಗಳಿವು. ಹಾಗೆ ಮೊಟ್ಟ ಮೊದಲು ನಾವು ಮಾತೃಭೂಮಿಯ ಬಗ್ಗೆ ನಾವು ನೋಡೋಣ. ಈ ಒಂದು ಪದ್ಯದಲ್ಲಿ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೂಡ ನಾವು ನೋಡೋಣ. 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸು ಎಲ್ಲ ರೀತಿಯ ಒಂದು ಕ್ವಶನ್ಸ್ಗಳನ್ನು ನಾವು ನೋಡೋಣ. ನೋಡಿ, ಮೊಟ್ಟ ಮೊದಲು कवि किससे प्रणाम कर रहे हैं? ಕವಿ ಕಿಸ್ಸೆ ಪ್ರಣಾಮ್ ಕರ್ ರಹೆ, ಯಾರಿಗೆ ಪ್ರಣಾಮವನ್ನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಉತ್ತರ ಮಾತೃಭೂಮಿಕೋ ಪ್ರಣಾಮ್ ಕರ್ ರಹೆ. ಕವಿ ಯಾರಿಗೆ ಒಂದು ಪ್ರಣಾಮ್ ಮಾಡ್ತಿದ್ದಾರಪ್ಪ ಅಂದರೆ ಮಾತೃಭೂಮಿಗೆ ಮಾಡ್ತಿದ್ದಾರೆ. ಓಕೆ, ಭಾರತ್ ಮಾಕೆ ಹಾಥೋ ಮೇ ಕ್ಯಾ ಹೈ ಅಂತ ಇಲ್ಲಿ ಕೇಳಿದ್ದಾರೆ. ಭಾರತ್ ಮಾಕೆ ಅಂದರೆ ಅವರ ಕೈಯಲ್ಲಿ ಏನಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ. ಇಲ್ಲಿ ಏಕ್ ಹಾಥೋ ಮೇ ನ್ಯಾಯ ಪತಾಕ ಇದೆ, ಅವ್ರ ಏಕ್ ಹಾಥೋ ಮೇ ಒಂದು ಕೈಯಲ್ಲಿ ನ್ಯಾಯ ಪತಾಕೆ ಇದೆ, ಇನ್ನೊಂದು ಕೈಯಲ್ಲಿ ಜ್ಞಾನ ದೀಪ ಇದೆ ಅಂತ ಇಲ್ಲಿ ಹೇಳಲಾಗಿದೆ. ಓಕೆ, ನೆಕ್ಸ್ಟ್ ನೋಡಿ, ಆಜ್ ಮಾಕೆ ಸಾಥ್ ಕೌನ್ ಹೈ, ಇವತ್ತು ಮಾಕೆ ಸಾಥ್ ಯಾರಿದ್ದಾರೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಇಲ್ಲಿ ಉತ್ತರ ಏನಂದರೆ ಕೋಟಿ ಕೋಟಿ ಲೋಗೋ ಹೈ. ಓಕೆ, ನೆಕ್ಸ್ಟ್ ಸಭಿ ಔರ್ ಕ್ಯಾ ಗೂಂಜ್ ಉಠಾ ಹೈ, उत्तर जय हिंद का नाद गूंज उठा है. भारत के खेत कैसे है, हरे भरे है. ಭಾರತ್ ಕೆ ಖೇತ್ ಕೈಸೆ ಹೈ ಅಂತ ಕೇಳಿದ್ದಾರೆ. ಇಲ್ಲಿ ಹರೆ ಬರೆ ಅಂತ ನಾವು ಹೇಳಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ರಶ್ನೆ 6 ಪ್ರಶ್ನೆ, ಭಾರತ್ ಭೂಮಿ के अंदर क्या क्या भरा हुआ है. ओके, विविध रूप के ಖನಿಜ್ ಬರಾ ಊಹಾ ಹೈ ಅಂತ ನಾವು ಹೇಳಬೇಕು. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಸುಖ್ ಸಂಪತ್ತಿ ಧಾಮ್ ಕೋ ಕೈಸೆ ಬಾಟ್ ರಹಿ ಹೈ ಅಂತ ಇಲ್ಲಿ ಕೇಳಲಾಗಿದೆ. ಉತ್ತರ ಮುಕ್ತ್ ಹಸ್ಸೆ ಬಾಟ್ ರಹಿ ಹೈ ಅಂತ ಹೇಳಬೇಕು. ಜೈ ಹಿಂದ್ ಕಾ ನಾದ್ ಕಹಾ ಕಹಾ ಪರ್ ಗುಜ್ನಾ ಚಾಹಿ ಅಂದರೆ ಇಲ್ಲಿ ಜೈ ಹಿಂದ್ ಒಂದು ಧ್ವನಿ ಎಲ್ಲೆಲ್ಲಿ ಕೇಳಿ ಬರಬೇಕು ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಉತ್ತರ ಸಕಲ್ ನಗರ್ ಅವ್ರ ಗ್ರಾಮ ಮೇ ಗುಜ್ನಾ ಚಾಹೆ ಅಂತ ಇಲ್ಲಿ ಉತ್ತರವನ್ನು ನೀಡಬೇಕು. ಈ ಒಂದು ಮಾತೃಭೂಮಿ ಎಂಬ ಪಾಠದಲ್ಲಿ 2-3 ಅಂಕವಾಲೆ ಪ್ರಶ್ನೋತ್ತರ 2-3 ವಾಕ್ಯಗಳಲ್ಲಿ ಯಾವ ರೀತಿ ಬರಬಹುದು ಪ್ರಶ್ನೆಗಳನ್ನು ನೋಡೋಣ. ಮಾತೃಭೂಮಿಗೆ ಪ್ರಕೃತಿ ಸೌಂದರ್ಯ ಕೈಸೆ ಹೈ ಅಂತ ಇಲ್ಲಿ ಹೇಳಿದರೆ ಉತ್ತರ ಹರೆ ಬರೆ ಖೇತ್ ಸುಂದರ್ ಸೆ ಸುಶೋಭಿತ ಹೈ, उपवन फल फूलों से भरा हुआ है. धरती के अंदर ಖನಿಜೋ ಕಾ ವ್ಯಾಪಕ ಧನ್ ಭರಾ ಹುವಾ ಹೈ ಅಂತ ನಾವು ಇಲ್ಲಿ ಬರಿಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆ, ಕವಿತಾ ಮೇ ಭಾರತ್ ಮಾ ಕೆ ಸ್ವರೂಪ್ ಕೈಸೆ ಸುಶೋಭಿತ ಹೈ ಅಂತ ಇಲ್ಲಿ ಕೇಳಲಾಗಿದೆ. ಉತ್ತರ ಮಾತೃಭೂಮಿ के कविता में भारत माँ के हाथों में न्याय पताका और ज्ञान दीप है. इन दोनों से माँ जग के रूप को बदल रहे हैं ಅಂತ ಇಲ್ಲಿ ಕೇಳಲಾಗಿದೆ. ಓಕೆ, ಈ ರೀತಿಯಲ್ಲಿ ನಾವು ನೋಡಬೇಕು. ಅನುರೂಪತಾ ನೋಡಿ, ಈ ಒಂದು ಪಾಠದಲ್ಲಿ ಅನುರೂಪತೆ ಯಾವುದೆಲ್ಲ ಬರ್ತವೆ ಅಂದರೆ ವಸಿಯತ್, ನಾಟಕ್, ಚಿತ್ರಲೇಖ. ಹೌದಾ, ಇದರಲ್ಲಿ ಉಪನ್ಯಾಸ ಅಂತ ಆನ್ಸರ್ ಬರುತ್ತೆ. ಶತ್ ಡಿಸ್ಕ್ರಿಟ್ ಹರೆ ಬರೆ ಯುಗ್ಮ ಬರುತ್ತೆ. ಓಕೆ, ಈ ರೀತಿಯಲ್ಲಿ ನಾವು ನೋಡ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಜೋಡ್ಕರ್ ಲಿಖಿನ ಬರಿಬೇಕಿಲ್ಲಿ. ಆನ್ಸರ್ಸ್ಗಳು ಕೂಡ ಎಲ್ಲ ಇಲ್ಲೇ ಇದೆ, ನೋಡಿಕೊಳ್ಬೇಕು ನೀವು. ಓಕೆ, ನೆಕ್ಸ್ಟ್ ನೋಡಿ,
ಕಾಶ್ಮೀರಿ ಸೇಬ್. ಓಕೆ, ನೆಕ್ಸ್ಟ್ ಒಂದು ಲೆಸನ್ಗೆ ಹೋಗುವ, ಕಹಾನಿ ಇದು. ಕಾಶ್ಮೀರ್ ಸೇಬಿಗೆ ಹೋಗುವ. ಏಕ ಅಂಕ ಪೇ ಪ್ರಶ್ನ. ಓಕೆ, मुंशी प्रेमचंद की का ವಾಸ್ತವಿಕ ನಾಮ ಕ್ಯಾ ಅಂತ ಇಲ್ಲಿ ಕೇಳಿದ್ದಾರೆ. ನಾವು ಇಲ್ಲಿ ಹೇಳಬೇಕಂದ್ರೆ मुंशी प्रेमचंद जी का वास्तविक धनपतराय था ಅಂತ ಇಲ್ಲಿ ಹೇಳಬೇಕು. ಓಕೆ, ನೆಕ್ಸ್ಟ್ बचपन में प्रेमचंद जी किससे ವಂಚಿತ ರಹೆ ಅಂದರೆ ಬಚ್ಪನ್ನಿಂದ ಯಾರಿಂದ ಅವನು ವಂಚಿತರಾಗಿದ್ದರಪ್ಪ ಅಂತ ಇಲ್ಲಿ ಕೇಳಿದ್ದಾರೆ. ಉತ್ತರ ಏನಪ್ಪ? ಬಚ್ಪನ್ ಮೇ ಪ್ರೇಮ್ಚಂದ್ ಜಿ ಮಾತೃ ಪ್ರೇಮ್ ಸೆ ವಂಚಿತ ರಹೆ. ಅವರು ಪಾಪ ತಾಯಿಯಿಂದ ತುಂಬ ವಂಚನೆಯಲ್ಲಿದ್ದರು, ಅಗಲಿಬಿಟ್ಟಿದ್ರು. ಓಕೆ, ಪ್ರೇಮ್ಚಂದ್ ಜಿ ಕಿಸ್ ವಾದಿಕೆ ಕಥಾ ಕರ್ತೆ ಅಂದರೆ ಇಲ್ಲಿ ಉತ್ತರ ಏನು ಬರಿಬೇಕಂದ್ರೆ ಪ್ರೇಮ್ಚಂದ್ ಜಿ ಯಥಾರ್ಥವಾದಿಗೆ ಕಥಾ ಕರ್ತೆ ಅಂತ ಇಲ್ಲಿ ಬರಿಬೇಕಾಗತ್ತೆ. ಓಕೆ, नेक्स्ट नोड़ी, प्रेमचंद जी की कहानियाँ किस नाम से संकलित है ಅಂತ ಇಲ್ಲಿ ಕೇಳಲಾಗಿದೆ. ಉತ್ತರ प्रेमचंद जी की कहानियाँ मानसरोवर नाम से ಸಂಕಲಿತ है. ಯಾಕಂದರೆ ಮಾನಸರೋವರ ನಾಮ್ ಇಂದ ಅಲ್ಲಿ ಸಂಕಲಿತ ಆಗಿತ್ತದು. प्रेमचंद जी चीज़ें खरीदने कहाँ गए थे ಅಂದರೆ प्रेमचंद जी चीज़ों खरीदने चौक में गए थे ಅಂತ ಇಲ್ಲಿ ಹೇಳ್ಬೋದು. प्रेमचंद जी चौक में क्या गए थे ಅಂದರೆ ಉತ್ತರ प्रेमचंद जी चौक में 2-4 जरूरी चीज़ें खरीदने गए थे ಅಂತ ಇಲ್ಲಿ ಹೇಳಬೇಕು. ಓಕೆ, ನೆಕ್ಸ್ಟ್ प्रेमचंद जी को क्या नज़र आया ಅಂದರೆ ಉತ್ತರ प्रेमचंद को एक दुकान पर सजे हुए गुलाबी सेब नजर आए ಅಂತ ಇಲ್ಲಿ ಉತ್ತರ ಬರುತ್ತೆ. प्रेमचंद जी का जी क्यों ललचा उठा ಅಂದರೆ एक दुकान पर बहुत अच्छे रंगदार गुलाबी सेब नजर आए तो प्रेमचंद जी का जी ललचा उठा ಅಂತ ಇಲ್ಲಿ ಹೇಳ್ಬೋದು. टोमेटो किसका आवश्यक अंग बन गया है ಅಂತ ಇಲ್ಲಿ ಕೇಳಿದ್ದಾರೆ. ಉತ್ತರ टोमेटो भोजन का आवश्यक अंग बन गया है ಅಂತ ಹೇಳ್ಬೋದು. ಇಲ್ಲಿ ನೆಕ್ಸ್ಟ್ ಪ್ರಶ್ನೆ, ಭೋಜನ್ का आवश्यक अंग किसका है ಅಂದರೆ ಇಲ್ಲಿ ಉತ್ತರ ಭೋಜನ್ का आवश्यक अंग टोमेटो का है ಅಂತ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ स्वाद से सेब किससे बढ़कर नहीं है ಅಂದರೆ ಉತ್ತರ स्वाद से सेब आम से बढ़कर नहीं है ಅಂತ ಇಲ್ಲಿ ಹೇಳಬೇಕು. रस और स्वाद के किससे घटकर भी नहीं है ಅಂದರೆ रस और स्वाद में आम से घटकर भी नहीं है ಅಂತ ಇಲ್ಲಿ ಉತ್ತರ ನಾವು ನೀಡ್ಬೋದು. ಓಕೆ, ಇದು ಎಲ್ಲ 1 ಮಾರ್ಕ್ಸ್ ಕ್ವಶನ್ಸ್. ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ನೀವು ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ, ಪ್ರತಿಯೊಂದನ್ನು ಕೂಡ ಓದ್ಕೊಳ್ಳಿ, ನಿಮ್ಮ ಬೋರ್ಡ್ ಪರೀಕ್ಷೆಗೆ ತುಂಬ ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ 2 ಅಂಕಕ್ಕೆ ಪ್ರಶ್ನೆ ನೋಡೋಣ ಈ ಒಂದು ಲೆಸನಲ್ಲಿ. ಓಕೆ, ಫಸ್ಟ್ ಪ್ರಶ್ನೆ, आजकल शिक्षित समाज में किसके बारे में विचार किया जाता है? उत्तर नोटे, आजकल शिक्षित समाज में विटामिन और प्रोटीन के बारे में विचार किया जाता है. ओके, ಇದು उत्तर. ओके, नेक्स्ट नोटे, आजकल शिक्षित समाज में विटामिन और प्रोटीन के बारे में क्यों विचार किया जा रहा है? उत्तर नोड़ी, आजकल शिक्षित समाज में टैक्टरों से बचने के लिए विटामिन और प्रोटीन के बारे में विचार किया जा रहा है. ओके, नेक्स्ट, दुकानदार ने लेखक से क्या कहा?
उत्तर ನೋಡಿ. दुकानदार ने लेखक से कहा, बाबूजी बड़े मज़ेदार की सेब आया है, काश कश्मीर के आप ले जाए, खाकर तबीयत खुश हो जाएगी. ओके. नेक्स्ट ನೋಡಿ. दुकानदार ने अपने नौकर से क्या कहा. उत्तर. दुकानदार ने तराजू उठाई और अपने नौकर से कहा, सुनो, आज शेर कश्मीर सेब निकाल ला, चुन कर लाना. ओके. सेब के विषय में आजकल क्या कहा जा रहा है ಅಂದರೆ उत्तर. सेब के विषय में आजकल कहा जा रहा है, रोज एक सेब खा लिए तो. ओके. ಮೇನ್ ಇಂಪಾರ್ಟೆಂಟ್. ಓಕೆ. ನೆಕ್ಸ್ಟ್ 6, 7 ಇದು ಕೂಡ ತುಂಬ ಇಂಪಾರ್ಟೆಂಟ್. तीन या 4 अंक के प्रश्न ಇದು. काश्मीरी सेब पाठ में लेखक पाठकों को क्या चेतावनी देते हैं ಅಂದರೆ उत्तर ನೋಡಿ. काश्मीरी सेब पाठ में लेखक अपने अनुभव बताते हुआ पाठकों को चेतावनी देते हैं कि अगर खरीदारी करते समय सावधानी नहीं बरते तो देखो खाने की संभावना होती है ಅಂತ ನಾವು ಹೇಳಬಹುದು. काश्मीरी सेब कहानी में किस पर प्रकाश डाला गया है ಅಂದರೆ उत्तर. काश्मीरी सेब कहानी में बाजार में लोगों के साथ होने वाली धोखेबाजी पर साथ ही ಖರೀದಾರಿ करते समय सावधानी. ಓಕೆ. ಈ ರೀತಿಯಲ್ಲಿ ನಾವು ಹೇಳ್ಬೋದು. ನೆಕ್ಸ್ಟ್ ಈ ರೀತಿಯಲ್ಲಿ ನಾವು ನೋಡ್ಬೋದು. ಅನುರೂಪತ ಇದು, ಆಮೇಲೆ ಜೋಡ್ಕರ್ ಲಿಖಿತ ತುಂಬ ಇಂಪಾರ್ಟೆಂಟ್ ಇದೆ ಇಲ್ಲಿ. ಓಕೆ. ನೆಕ್ಸ್ಟ್ ನೋಡಿ, ಕನ್ನಡ ಮೇ ಅನುವಾದ ಕರ್ನ ಇದು. ಓಕೆ. ಇದು ಕೂಡ ನಿಮ್ಮ ಬೋರ್ಡ್ ಪರೀಕ್ಷೆಗೆ ತುಂಬ ಯೂಸ್ ಆಗುತ್ತೆ. ಗಜರ್ ಬಿ ಪಹಲೆ ಗರೀಬೋ ಕೆ ಪೇಟ್ ಬರ್ನೆ ಕಿ ಚೀಸ್ ಥಿ. ಗಜ್ಜರಿಯೂ ಸಹ ಮೊದಲು ಬಡವರ ಹೊಟ್ಟೆ ತುಂಬ ವಸ್ತುವಾಗಿತ್ತು. ಹೌದಾ. ಗಜರ್ ಅಂದರೆ ಗಜ್ಜರಿ ಅಂತ ಅರ್ಥ. ದುಕಾನ್ದಾರ್ ನೆ ಕಹಾ ಬಡೆ ಮಜೇದಾರ್ ಸೇಬ್ ಆಯೆ ಹೈ. ತುಂಬ ರುಚಿಕರವಾದ ಸೇಬುಗಳು ಬಂದಿವೆ ಎಂದು ಅಂಗಡಿಯವನು ಏನು ಮಾಡ್ತಾನೆ ಹೇಳ್ತಾನೆ. ಮಜೇದಾರ್ ಸೇಬ್ ಅಂದರೆ ಮಜೇದಾರ್ ರುಚಿಕರವಾದಂಥ ಅಂತ ಅರ್ಥ. ಏಕ್ ಸೇಬ್ ಬಿ ಖಾನೆ ಲಾಯಕ್ ನಹಿ. ಒಂದು ಸೇಬು ಕೂಡ ತಿನ್ನಲು ಯೋಗ್ಯವಾಗಿರಲಿಲ್ಲ ಅಂತ ಇಲ್ಲಿ ಹೇಳಲಾಗಿದೆ. ದುಕಾನ್ದಾರ್ ಸೆ ಮುಜೆ ಕ್ಷಮಾ ಮಾಂಗಿ. ಅಂಗಡಿಯವನು ನನ್ನಲ್ಲಿ ಕ್ಷಮೆ ಕೇಳಿದ್ದ. ಓಕೆ. ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಗಿಲ್ಲು. ಓಕೆ. ಗಿಲ್ಲು ಎಂಬ ಒಂದು ಪಾಠದ ಬಗ್ಗೆ ನಾವು ನೋಡೋಣ. ಏಕವಾಕ್ಯದಲ್ಲಿ ಬರುವಂತಹ ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ನೋಡೋಣ. ಫಸ್ಟು ಇಲ್ಲಿ ಗಿಲ್ ಹರಿಕಾ ಬಚ್ಚಾ ಕಹಾ ಪಡ್ತಾ ಅಂದರೆ ಗಮ್ಲೆ ಅವ್ರ ದೀವಾರ್ ಕಿ ಸಂದೀಪ್ ಮೇ ಪಡಾತ ಅಂತ ನಾವು ಹೇಳ್ಬೋದು. ಲೇಖಾನೆ ಗಿಲ್ಲು ಕೆ ದಾವೋ ಪರ್ ಕ್ಯೂ ಲಗಾಯ ಅಂದರೆ ಇಲ್ಲಿ ಪೆನ್ಸಿಲಿನ್ ಕಾ ಮರ್ಹಮ್ ಪಟ್ಟಿ ಲಗಾಯ ಅಂತ. ಓಕೆ. ನೆಕ್ಸ್ಟ್ ಥರ್ಡ್ ಒನ್, ವರ್ಮಜಿ ಗಿಲ್ ಹರಿ ಕೋ ಕಿಸ್ ನಾಮ್ ಸೆ ಪುಕಾರತೆ थे ಅಂದರೆ उत्तर. गिल्लू नाम से पुकारते थे. ओके. गिल हरी का लघु गात किसके भीतर बंद रहता था ಅಂದರೆ ಇಲ್ಲಿ ಲಿಫಾಫೆ ಕೆ ಭೀತರ್ ಬಂದ್ रहता था ಅಂತ ನಾವು ಹೇಳ್ಬೋದು. ಓಕೆ. ನೆಕ್ಸ್ಟ್ 5ನೇ ಪ್ರಶ್ನೆ ಇದು. ಗಿಲ್ ಹರಿ ಕಾ ಪ್ರಿಯ ಖಾದ್ ಕ್ಯಾ था ಅಂದರೆ ಕಾಜು और बिस्कुट था. ओके. नेक्स्ट गिल हरी गर्मी के दिनों में कहाँ लेट जाता था ಅಂದರೆ उत्तर सुराही पर लेट जाता था ಅಂತ ಹೇಳ್ಬೋದು. गिल हरियों की जीवनवादी सामान्यता कितनी होती है ಅಂದರೆ उत्तर 2 ವರ್ಷ ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ಗಿಲ್ ಹರಿ ಕಿ समाधि कहाँ बनाई गई ಅಂದರೆ ಸೋನ್ ಜುಹಿ ಲತಾಕ್ಕೆ ನೀಚೆ ಇವರ ಸಮಾಧಿಯನ್ನು ಮಾಡಲಾಗಿದೆ. ಓಕೆ. ಎರಡು ವಾಕ್ಯದಲ್ಲಿ ನೋಡೋಣ.
ಇಲ್ಲಿ लेखिका को ಗಿಲ್ಹರಿ ಕಿಸ್ ರೀತಿ ಮೇ ದಿಖಾಯಿ ಪಡಿ ಅಂದರೆ ಇಲ್ಲಿ ಆನ್ಸರ್ उत्तर ಏನು ಬರಬೇಕಂದ್ರೆ गिलहरी गमले और दीवार की संधि में चिपका गया था। कौन ने अपने चोंचों से चुआऊं खेलते समय में लेखिका को दिखाई पड़ी। ओके, लेखिका ने गिल्लों के प्राण कैसे बचाए ಅಂದರೆ ಇಲ್ಲಿ गिल्लू को हौले से उठाकर अपने कमरे में ले चले, फिर रुई से रक्त पूछकर घावों पर प्रसलिन का मरहम लगाए। कई घंटों के उपचार के उपरांत उसके मुंह में एक बूंद पानी टपकाया जा सका। ओके, ಈ ರೀತಿಯಲ್ಲಿ ನಾವು ನೋಡ್ತಾ ಹೋಗ್ಬೋದು. ಓಕೆ, ಇಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಈ ಪಾಠದಲ್ಲಿದ್ದಾವೆ. ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ, ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲವೂ ಕೂಡ. ಹಾಗಾಗಿ ನೆಗ್ಲೆಕ್ಟ್ ಮಾಡದೆ ಒಳ್ಳೆಯ ರೀತಿಯಲ್ಲಿ ಸ್ಟಡಿ ಮಾಡಿ. ಈ ಕ್ವಶನ್ಸ್ಗಳೇ ಇಲ್ಲಿ ರಿಪೀಟ್ ಆಗ್ತವೆ. ಓಕೆ, ಅನುರೂಪತಾ ನೋಡಿ, ಅನುರೂಪತಾ ಕೂಡ ಇಲ್ಲಿ ಕೊಡಲಾಗಿದೆ. ಓಕೆ, 5 ಅನುರೂಪತಾ ಇದ್ದಾವೆ. ನೆಕ್ಸ್ಟು ಕನ್ನಡಮೆ ಅನುವಾದ ಕೂಡ ಇಲ್ಲಿ ಕೊಡಲಾಗಿದೆ. ಓಕೆ, ಸರಿಯಾಗಿ ನೋಡಬೇಕು. ನೆಕ್ಸ್ಟು ಅಭಿನವ ಮನುಷ್ಯ ಕವಿತಾ, ಅಭಿನವ ಮನುಷ್ಯ ಕವಿತಾ ಇಲ್ಲಿದೆ. ಏಕ್ ಅಂಕಕ್ಕೆ ಪ್ರಶ್ನೋತ್ತರ ಇದೆ ಇಲ್ಲಿ. ಓಕೆ, ಆಜ್ ಕಿ ದುನಿಯಾ ಕೈ ಹೈ ಅಂದರೆ उत्तर ಏನಪ್ಪ ಅಂದ್ರೆ आज की दुनिया विचित्र और नवीन है, मानव के हुक्म पर क्यों चढ़ता उतरता है ಅಂದರೆ उत्तर मानव के हुक्म पर पवन का ताप चढ़ता उतरता है ಅಂತ ಹೇಳ್ಬೋದು. परमाणु कैसे देख कर कांपते हैं ಅಂದರೆ उत्तर परमाणु मनुष्य के ಕರೋ ಕೋ ದೇಖ ಕರ್ ಕಾಪ್ತೆ ಅಂತ ನಾವು ಹೇಳ್ಬೋದು. ಈ ರೀತಿಯಲ್ಲಿ ನಾವು ಹೇಳ್ಬೋದು. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳು ನೋಡಿ, ಯಾವುದೂ ನೆಗ್ಲೆಕ್ಟ್ ಮಾಡಬೇಡಿ. ಇದು 2 ವಾಕ್ಯದಲ್ಲಿ ಬರುವಂಥ ಪ್ರಶ್ನೆಗಳು 2 ಇದಾವೆ ನೋಡಿ. ಓಕೆ, ನೆಕ್ಸ್ಟ್ ಅನುರೂಪತಾ ಪ್ರಶ್ನೆ ಕೂಡ ಕೊಟ್ಟಿದ್ದೇನೆ. मेरा बचपन ನೋಡಿ. नेक्स्ट एक अंक वाले प्रश्नोत्तर ಇವು. ಅಬ್ದುಲ್ ಕಲಾಂ ಜಿ ಕಾ ಜನ್ಮ ಕहाँ हुआ, ಅಬ್ದುಲ್ ಕಲಾಂ ರವರು ಯಾವಾಗ ಹುಟ್ಟಿದ್ರು ಅಂದರೆ ಇಲ್ಲಿ ತಮಿಳುನಾಡು ಕೆ ರಾಮೇಶ್ವರಂ ಮೇ ಹುವಾ. ಎಲ್ಲಿ ಹುಟ್ಟಿದ್ರಪ್ಪ ಅಂದರೆ ತಮಿಳುನಾಡು ಮತ್ತು ಕೆ ರಾಮೇಶ್ವರಂದಲ್ಲಿ ಹುಡ್ತಾರೆ. ಓಕೆ, ಅಬ್ದುಲ್ ಕಲಾಂ ಕಿ ಜಿ ಬಚ್ಪನ್ ಮೇ ಕಿಸ್ ಘರ್ ಮೇ ರಹತೆ थे ಅಂದರೆ ಅವರು ಸಣ್ಣವರಿದ್ದಾಗ ಯಾವ ಒಂದು ಮನೆಯಲ್ಲಿ ಇರ್ತಾಯಿದ್ರು ಅಂದರೆ ಅಪ್ಪನೇ ಪುಸ್ತೋನಿ ಘರ್ ಮೇ ರಹತೆ थे ಅಂದರೆ. ಓಕೆ, ಅಬ್ದುಲ್ ಕಲಾಂ ಜಿ ಕೆ ಬಚ್ಪನ್ ಮೇ ದುರ್ಲಭ ವಸ್ತು ಕ್ಯಾ ಥಿ ಅಂದರೆ ಅಬ್ದುಲ್ ಕಲಾಂ ಜಿ ಕೆ ಬಚ್ಪನ್ ಮೇ ದುರ್ಲಭ ವಸ್ತು ಕಿತಾಬೆ ಥಿ ಅಂತ ಹೇಳ್ಬೋದು ನಾವು. ನೆಕ್ಸ್ಟು जौनुलाब्दीन ने कौन सा काम शुरू किया ಅಂದರೆ उत्तर लकड़ी की नावों बनाने का काम शुरू किया. ಅಬ್ದುಲ್ ಕಲಾಂ ಜಿ ಕೆ ಚಚರೆ ಬಾಯಿ ಕೌನ್ ತೆ ಅಂದರೆ ಇಲ್ಲಿ ಶಾಮುದ್ದೀನ್ ತೆ ಅಂತ ನಾವು ಹೇಳ್ಬೋದು.
ಇವಾಗ 2-3 ವಾಕ್ಯದಲ್ಲಿ ಉತ್ತರಿಸಿರಿ ಅಂತಲೂ ಕೂಡ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಓಕೆ. ಅಬ್ದುಲ್ ಕಲಾಂ का बचपन बहुत ही निश्चिंतता और सादगी में बिताने के ಕಾರಣ लिखी ಅಂತ ಇಲ್ಲಿ ಕೇಳಲಾಗಿದೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಿವು, ಯಾವುದೇ ರೀತಿ ನೆಗ್ಲೆಕ್ಟ್ ಮಾಡಬೇಡಿ. ಓಕೆ. ನೆಕ್ಸ್ಟ್ 3 ವಾಕ್ಯ ಮೇಲೆ ಇಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದೇನೆ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಅನುರೂಪದ ಪ್ರಶ್ನೆ ನೋಡಿ, ಜೋಡ್ಕರ್ ಲಿಖನ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಕೊಟ್ಟಿದೆ. ಓಕೆ, ಹೊಂದಿಸಿ ಬರೆಯಿರಿ. ನೆಕ್ಸ್ಟು ಬಸಂತ್ ಕಿ ಸಚ್ಚಾಯಿ ಎಂಬ ಒಂದು ಪಾಠದ ಬಗ್ಗೆ ನೋಡೋಣ. ಬಸಂತ್ ಕ್ಯಾ ಕ್ಯಾ ಬೇಚ್ತಾ ತಾ ಅಂದರೆ ಉತ್ತರ ಬಸಂತ್ ಚಲ್ನಿ ಬಟ್ನ ಅವ್ರ ದಿಯಾ ಸಲಾಯಿ ಬಚ್ತಾ ತಾ ಅಂತ ಹೇಳ್ಬೋದು ನಾವು. ಬಸಂತ್ಗೆ ಬಾಯಿ ಕಾ ನಾಮ್ ಕ್ಯಾ ತಾ ಅಂದರೆ ಬಸಂತ್ಗೆ ಬಾಯಿ ಕಾ ನಾಮ್ ಪ್ರತಾಪ್ ತಾ ಅಂತ ನಾವು ಹೇಳ್ಬೋದು. ರಾಜಾ ಕಿಶೋರ್ ಕ್ಯಾ ಕಾಮ್ ಕರ್ತಾ ತಾ ಅಂದರೆ ರಾಜಾ ಕಿಶೋರ್ ಮಜ್ದೂರೋ ಕೆ ನೇತಾ ತೆ ಅಂದರೆ ಅಂತ ಹೇಳ್ಬೋದು. ಓಕೆ. ನೆಕ್ಸ್ಟ್ ರಾಜ್ ಕಿಶೋರ್ ಕಹಾ रहते थे ಅಂದರೆ ರಾಜ್ ಕಿಶೋರ್ किस नंगज में रहते थे ಅಂತ ಹೇಳ್ಬೋದು. ಬಸಂತ್ ಅವ್ರ ಪ್ರತಾಪ್ ಕಹಾ रहते थे ಅಂದರೆ ಬಸಂತ್ ಅವ್ರ ಪ್ರತಾಪ್ बीकू आहिरी टिला में रहते थे ಅಂತ ಹೇಳ್ಬೋದು. चलनी का दाम क्या था ಅಂದರೆ चलनी का दाम 2 आना था ಅಂತ ಹೇಳ್ಬೋದು. बसंत के दर पर ट्रैक्टर को कौन ले आता था ಅಂದರೆ बसंत के घर पर ट्रैक्टर को आम रस्सी ले आता था ಅಂತ ಹೇಳ್ಬೋದು ನಾವು. ಓಕೆ. नेक्स्ट प्रताप की अन्यू लगभग कितने वर्ष है ಅಂದರೆ प्रताप की अन्यू लगभग 90 वर्ष है ಅಂತ ಹೇಳ್ಬೋದು. बसंत को एक चलनी बेचने से कितने पैसे बचते थे ಅಂದರೆ बसंत को एक चलनी बेचने से 2 पैसे बचते थे ಅಂತ ಹೇಳ್ಬೋದು. राजा किशोर बसंत को कितने रुपए का नोट दिया था ಅಂದರೆ राजा किशोर बसंत को 1 रुपए का नोट दिया था. ओके. प्रताप राज किशोर के घर क्यों आया ಅಂದರೆ ಪ್ರತಾಪ್ ರಾಜ್ ಕಿಶೋರ್ ಕೆ घर पैसे लौटना आया. ಈ ರೀತಿಯಲ್ಲಿ ಪ್ರಶ್ನೆಗಳನ್ನು ನೋಡ್ಬೋದು ನಾವು. 2-3 ವಾಕ್ಯದಲ್ಲಿ ಕೂಡ ತುಂಬ ಇಂಪಾರ್ಟೆಂಟ್ ಇದೆ ನೋಡಿ. ಚಲ್ನಿ ಸೆ ಕ್ಯಾ ಕ್ಯಾ ಕರ್ ಸಕ್ತೆ ಥಿ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಓಕೆ. ಈ ರೀತಿಯಲ್ಲಿ ಕ್ವಶನ್ಸ್ಗಳು ಬರ್ತವೆ, ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಅನುರೂಪದ ಪ್ರಶ್ನೆ ನೋಡಿ, ಇವೆಲ್ಲ ಅನುರೂಪದ ಪ್ರಶ್ನೆ. ಕನ್ನಡ ಅನುವಾದ ನೋಡಿ. ಓಕೆ. ಕನ್ನಡ ಅನುವಾದ, ಇವೆಲ್ಲ ಕನ್ನಡ ಅನುವಾದಗಳು. ಆಮೇಲೆ ತುಳಸಿಕೆ ದೋಯೆ ದೋಹ, ತುಳಸಿಕೆ ದೋಹೆ ದೋಹ. ಓಕೆ. निम्न प्रश्नों के उत्तर एक वाक्य में लिखिए ಅಂತ ಕೇಳಲಾಗಿದೆ. तुलसीदास मुख को क्या मानते थे ಅಂದರೆ तुलसीदास जी मुख को सारे आगे का पालना पोषणा करने वाला मुखिया मानते हैं. ओके. मुखिया को किसके समान रहना चाहिए ಅಂದರೆ मुखिया को मुख के समान रहना चाहिए. हंस का गुण कैसे होता था ಅಂದರೆ ಇವೆಲ್ಲ ಮೇನ್ ಇಂಪಾರ್ಟೆಂಟ್. ಓಕೆ. ಪ್ರಶ್ನೆಗಳು. प्रश्नों के उत्तर 2-3 वाक्य में लिखिए ಅಂತ ಇಲ್ಲಿ ಕೊಡಲಾಗಿದೆ. ಓಕೆ. मनुष्य को हंस की तरह क्या करना चाहिए, ಇಲ್ಲಿ ಕೂಡ ಇವೆಲ್ಲ ನೋಡ್ಬೋದು ಅನುರೂಪತ. ಓಕೆ. ಭಾವಾರ್ಥ लिखिए. मुखिया सुख शो. ओके. तुलसी साथी के जोड़कर लिखिए. ओके. इंटरनेट क्रांति ನೋಡಿ. ನೆಕ್ಸ್ಟ್ इंटरनेट क्रांति ಬಗ್ಗೆ ನೋಡೋಣ. ಓಕೆ. इंटरनेट क्रांति ಬಗ್ಗೆ. ओके. निम्न प्रश्नों के उत्तर एक वाक्य में लिखिए. इंटरनेट का अर्थ क्या है ಅಂತ ಇಲ್ಲಿ ಕೇಳಲಾಗಿದೆ. इंटरनेट अनगिनत कंप्यूटर के कई अंतर्जालों का एक दूसरे से संबंध करने का जाल है. ओके. संचार और सूचना क्षेत्र में इंटरनेट का क्या महत्व है ಅಂದರೆ आज पल भर में दुनिया के किसी भी कोने में विचार चित्र वीडियो भेजना मुमकिन हुआ है. ओके. इंटरनेट बैंकिंग द्वारा क्या भेजा
जा सकता है ಅಂತ ಇಲ್ಲಿ ಕೇಳಲಾಗಿದೆ. ಇಲ್ಲಿ इंटरनेट बैंकिंग दूरा दुनिया के किसी भी जगह पर चाहे जितनी रकम भेजी जा सकती है ಅಂತ ಇಲ್ಲಿ ಕೊಳ್ಳಲಾಗಿದೆ. प्रगतिशील राष्ट्र किसके दूरा बदलाव लाने की कोशिश कर रहे हैं ಅಂದರೆ प्रगतिशील राष्ट्र गवर्नेंस के द्वारा बदलाव लाने की कोशिश कर रहे हैं. समाज के किन क्षेत्रों में इंटरनेट का योगदान है? ओके, ಚಿಕಿತ್ಸಾ ವಿಜ್ಞಾನ, ಶಿಕ್ಷಾ, ಕೃಷಿ. ಓಕೆ, ಈ ರೀತಿಯಲ್ಲಿ ನಾವು ನೋಡ್ಬೋದು. ಓಕೆ, ನೆಕ್ಸ್ಟ್ ನಿಮ್ಮ ಪ್ರಶ್ನೆಗೆ ಉತ್ತರ 3. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಿವು ಕೂಡ, ಯಾಕಂದರೆ ಇಂಟರ್ನೆಟ್ ಎಂಬ ಒಂದು ಪಾಠ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಈ ಪಾಠದಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ, ಇವುಗಳನ್ನು ಸರಿಯಾದ ರೀತಿಯಲ್ಲಿ ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ನೋಡಿ, व्यापार और बैंकिंग में इंटरनेट से क्या मदद मिलती है? ಈ ಪ್ರಶ್ನೆ ಕೂಡ ಇಂಪಾರ್ಟೆಂಟ್. ಓಕೆ, ಗವರ್ನೆನ್ಸ್ ಕ್ಯಾ ಹೈ? ಓಕೆ, ನೆಕ್ಸ್ಟ್ ಈ ರೀತಿಯಲ್ಲಿ ಪ್ರಶ್ನೆಗಳನ್ನು ನೋಡ್ತೀವಿ. ನೆಕ್ಸ್ಟ್ ನೋಡಿ ವಿಡಿಯೋಗೂ ಓಕೆ ಈ ಪ್ರಶ್ನೆಗಳನ್ನು ನೋಡಿ. ಓಕೆ, ನೆಕ್ಸ್ಟು जोड़कर ಮತ್ತು ಕನ್ನಡ. ಓಕೆ, ನೆಕ್ಸ್ಟು ईमानदारों की सम्मेलन में. ಓಕೆ ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಇವು ಪ್ರಶ್ನೆಗಳನ್ನು ನೋಡ್ತಾ ಹೋಗಿ. ಓಕೆ, ಪ್ರಶ್ನೆ ಮತ್ತು ಉತ್ತರಗಳು ಎರಡೂ ಇದ್ದಾವೆ. ಓಕೆ, नेक्स्ट दुनिया में पहला सपना लिखना. ओके,